ಯಮುನಾ ನದಿಗೆ ಇಳಿದ ಜಿರಳೆಗಳು. ಇದೇ ನೋಡಿ ಜಿರಳೆ ಕ್ರಾಂತಿ. ಜಿರಳೆ ಎಂದವರಿಗೆ ಶಾಕ್ ಕೊಟ್ಟ ಝೆನ್ಸಿ. ದೆಹಲಿ ಯುವಕರ ಸಖತ್ ರಿವೆಂಜ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾವುದು ಯಾವಾಗ ಟ್ರೆಂಡ್ ಆಗುತ್ತೆ ಅಂತ ಊಹಿಸೋದು ಸಹ ಕಷ್ಟ. ಆದರೆ ಕೇವಲ 4 ದಿನದಲ್ಲಿ 10 ಮಿಲಿಯನ್ ಫಾಲೋವರ್ಸ್ಗಳನ್ನು ಪಡೆದುಕೊಂಡು ದೇಶದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಸಂಚಲನ ಮೂಡಿಸಿರುವಂತಹ ಒಂದು ವಿಶಿಷ್ಟ ವಿದ್ಯಮಾನವೇ ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ. ಇದು ಕೇವಲ ಒಂದು ಮೀಮ್ ಅಥವಾ ಇಂಟರ್ನೆಟ್ ಹಾಸ್ಯವಾಗಿ ಉಳಿದಿಲ್ಲ, ಬದಲಿಗೆ ದೇಶದ ಕೋಟ್ಯಾಂತರ ನಿರುದ್ಯೋಗಿ ಯುವಕರ, ಹತಾಶೆಗೊಂಡ ವಿದ್ಯಾರ್ಥಿಗಳ ಕಣ್ಣೀರು ಮತ್ತು ಆಕ್ರೋಶದ ಸಂಕೇತವಾಗಿ ಮಾರ್ಪಟ್ಟಿದೆ. ತಮಗಾದ ಅವಮಾನವನ್ನೇ ಅಸ್ತ್ರವಾಗಿಸಿಕೊಂಡು ವ್ಯವಸ್ಥೆಯ ವಿರುದ್ಧ ತಿರುಗಿಬಿದ್ದಿರುವಂತಹ ಯುವ ಪೀಳಿಗೆಯ ಈ ಹೋರಾಟ ಭಾರತೀಯ ಡಿಜಿಟಲ್ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರಿತಾ ಇದೆ. ಅವಮಾನದಿಂದ ಹುಟ್ಟಿದ ಆತ್ಮಗೌರವದ ಕಿಡಿ. ಯಾವುದೇ ಒಂದು ದೊಡ್ಡ ಹೋರಾಟದ ಹಿಂದೆ ಒಂದು ಬಲವಾದ ಪ್ರಚೋದನೆ ಇರುತ್ತೆ. ಈ ಜಿರಳೆ ಕ್ರಾಂತಿಯ ಹಿಂದೆ ಇರೋದು ಕೂಡ ದೇಶದ ಯುವ ಜನತೆಗೆ ಆದ ತೀವ್ರ ಅವಮಾನ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನ್ಯಾಯಾಲಯದ ಪ್ರತಿಕ್ರಿಯೆಯೊಂದರಲ್ಲಿ ಉದ್ಯೋಗವಿಲ್ಲದ ನಿರುದ್ಯೋಗಿ ಯುವಕರನ್ನ ಜಿರಳೆಗಳು ಮತ್ತು ಪರಾವಲಂಬಿಗಳು ಅಂತ ಹೋಲಿಸಿ ನೀಡಿದಂಥ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಳ್ಗಿಚ್ಚಿನಂತೆ ಹರಡಿತ್ತು. ಸುಪ್ರೀಂ ಕೋರ್ಟ್ನ ಉನ್ನತ ಸ್ಥಾನದಿಂದ ಬಂದಂಥ ಇಂತಹ ಹೋಲಿಕೆ ದೇಶದ ಲಕ್ಷಾಂತರ ನಿರುದ್ಯೋಗಿ ಯುವಕರನ್ನ ಆಕ್ರೋಶಗೊಳ್ಳುವಂತೆ ಮಾಡಿತ್ತು. ಕೆಲಸ ಇಲ್ಲದೇನೆ ಭವಿಷ್ಯದ ದಾರಿ ಅರಿಯದೆ ಒದ್ದಾಡ್ತಾ ಇರುವಂಥ ನಮಗೆ ಗೌರವ ನೀಡಬೇಕಾದಂಥ ವ್ಯವಸ್ಥೆಯೇ ಈ ರೀತಿ ತುಚ್ಛವಾಗಿ ನೋಡಿದಾಗ ಯುವ ಜನರಲ್ಲಿ ಆಕ್ರೋಶದ ಕಟ್ಟೆ ಒಡೆಯುತ್ತೆ. ಸೊ ಆ ಅವಮಾನವನ್ನ ಸಹಿಸಿಕೊಂಡು ಸುಮ್ಮನೆ ಕೂರೋ ಬದಲು ಅದನ್ನೇ ಒಂದು ವಿಡಂಬನಾತ್ಮಕ ಪ್ರತಿಭಟನೆಯನ್ನಾಗಿ ಮಾರ್ಪಡಿಸೋಕೆ ಝೆಡ್ ಪೀಳಿಗೆ ನಿರ್ಧರಿಸಿತು. ಅದರ ಫಲವೇ ಈ ಕಾಕ್ರೋಚ್ ಜನತಾ ಪಾರ್ಟಿ. 90 ಗಂಟೆಗಳ ಡಿಜಿಟಲ್ ಸುನಾಮಿ. ಈ ಪಕ್ಷದ ಬೆಳವಣಿಗೆಯ ವೇಗವನ್ನು ನೋಡಿದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗದೆ ಇರೋಕೆ ಸಾಧ್ಯನೇ ಇಲ್ಲ. ಕೇವಲ ಹಾಸ್ಯಕ್ಕಾಗಿ ಆರಂಭವಾದಂಥ ಒಂದು ಪುಟಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೇ ಗಂಟೆಗಳಲ್ಲಿ 13 ಮಿಲಿಯನ್ಗೂ ಅಧಿಕ ಜನ ಫಾಲೋವರ್ಸ್ಗಳಾದ್ರು. ಕೇವಲ 90 ಗಂಟೆಗಳ ಅವಧಿಯಲ್ಲಿ ಪಕ್ಷದ ಅಧಿಕೃತ ಆನ್ಲೈನ್ ಸದಸ್ಯತ್ವ ಲಿಂಕ್ ಮೂಲಕ 3.5 ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡ್ರು. ಸೊ ಇನ್ನು ತನ್ನನ್ನು ತಾನು ಅತಿ ದೊಡ್ಡ ಪಕ್ಷ ಅಂತ ಕರೆಸಿಕೊಳ್ಳುವಂತ ಬಿಜೆಪಿಯ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆ ಬಿಜೆಪಿ ಫಾರ್ ಇಂಡಿಯಾ ಖಾತೆಯನ್ನು ಕಾಕ್ರೋಚ್ ಜನತಾ ಪಾರ್ಟಿ ಮೀರಿಸಿದೆ. ಇದು ಕೇವಲ ಸೋಷಿಯಲ್ ಮೀಡಿಯಾ ಲೈಕ್ಸ್ಗಳ ಆಟ ಅಲ್ಲ, ಬದಲಿಗೆ ವ್ಯವಸ್ಥೆಯ ವಿರುದ್ಧ ಸದ್ದಿಲ್ಲದೆ ಕುದಿತಾ ಇದ್ದಂಥ ಯುವ ಮನಸ್ಸುಗಳ ಆಕ್ರೋಶ ಹೇಗೆ ಒಂದೇ ಸೂರಿನಡಿ ಒಗ್ಗೂಡ್ತು ಅನ್ನೋದಕ್ಕೆ ಸಾಕ್ಷಿ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಪರೀಕ್ಷಾ ಬಿಕ್ಕಟ್ಟು ಮತ್ತು ಹೋರಾಟಕ್ಕೆ ಸಿಕ್ಕ ರಾಜಕೀಯ ಬಿಸಿ. ಮೊದಲಿಗೆ ಇದು ಕೇವಲ ಒಂದು ಇಂಟರ್ನೆಟ್ ಟ್ರೋಲ್ ಅಥವಾ ಮಜಾ ಅನ್ನೋ ಮಟ್ಟದಲ್ಲೇ ಇತ್ತು. ಆದರೆ ಪ್ರಸಕ್ತ ಸಾಲಿನ ನೀಟ್ ಯುಜಿ ಪರೀಕ್ಷಾ ಬಿಕ್ಕಟ್ಟು ಮತ್ತು ಪರೀಕ್ಷಾ ಅಕ್ರಮಗಳ ಹಗರಣಗಳು ಈ ವಿಡಂಬನೆಗೆ ನಿಜವಾದ ರಾಜಕೀಯ ಶಕ್ತಿಯನ್ನು ತುಂಬಿದ್ವು. ಭಾರತದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ನಂಬಿಕಾರ್ಹತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತಹ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಈ ವೇದಿಕೆಯನ್ನ ತಮ್ಮ ಪ್ರತಿಭಟನೆಯ ಧ್ವನಿಯಾಗಿ ಮಾಡಿಕೊಂಡ್ರು. ವರ್ಷಗಟ್ಟಲೆ ಹಗಲಿರುಳು ಕಷ್ಟಪಟ್ಟು ಓದಿದ್ರು. ಪರೀಕ್ಷಾ ಪೇಪರ್ ಸೋರಿಕೆ, ಭ್ರಷ್ಟಾಚಾರ ಮತ್ತು ಆಡಳಿತಾತ್ಮಕ ವೈಫಲ್ಯಗಳಿಂದಾಗಿ ಭವಿಷ್ಯ ಶೂನ್ಯ ಇರುವಾಗ ಯುವ ಜನರು ಕೇವಲ ಮೂಕ ಪ್ರೇಕ್ಷಕರಾಗಿ ಉಳಿಯೋಕೆ ಸಿದ್ಧರಿಲ್ಲ ಅನ್ನೋದನ್ನ ಈ ಚಳುವಳಿ ಸಾಬೀತುಪಡಿಸಿತು. ಇದುವರೆಗೂ ಸೋಷಿಯಲ್ ಮೀಡಿಯಾದ ರೀಲ್ಸ್, ಮೀಮ್ಸ್ಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಯುವ ಪೀಳಿಗೆ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಬ್ಯಾನರ್ ಅಡಿಯಲ್ಲಿ ಬೀದಿಗಿಳಿದು ಹೋರಾಟ ಮಾಡೋಕೆ ಶುರು ಮಾಡಿದ್ದಾರೆ. ದೇಶದ ಪ್ರಮುಖ ನಗರಗಳಲ್ಲಿ, ವಿಶ್ವವಿದ್ಯಾಲಯಗಳ ಆವರಣಗಳಲ್ಲಿ ಯುವಕರು ಜಿರಳೆಯ ಚಿತ್ರ ಇರುವಂತಹ ಪೋಸ್ಟರ್ಗಳನ್ನು ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಇದ್ಯಾವುದೋ ಒಬ್ಬ ನಿರ್ದಿಷ್ಟ ನಾಯಕನಿಲ್ಲದೆ ಸ್ವಯಂ ಪ್ರೇರಿತವಾಗಿ ಯುವಕರೇ ಮುನ್ನಡೆಸ್ತಾ ಇರುವಂತಹ ಝೆಡ್ ಹೋರಾಟವಾಗಿದೆ. ಜಗತ್ತಿನ ವಿವಿಧ ದೇಶಗಳಲ್ಲಿ ಸರ್ಕಾರಗಳ ತಪ್ಪು ನೀತಿಗಳ ವಿರುದ್ಧ, ನಿರುದ್ಯೋಗದ ವಿರುದ್ಧ ಯುವಜನರು ದಂಗೆ ಎದ್ದು ಆಡಳಿತ ವಿರೋಧಿಯಲ್ಲಿ ಸೃಷ್ಟಿಸಿರುವಂತಹ ಉದಾಹರಣೆಗಳಿದೆ. ಅರಬ್ ಸ್ಪ್ರಿಂಗ್ ಆಗಿರಬಹುದು ಅಥವಾ ಇತ್ತೀಚಿನ ಬಾಂಗ್ಲಾದೇಶದ ವಿದ್ಯಾರ್ಥಿ ಚಳುವಳಿ ಆಗಿರಬಹುದು. ಯುವಶಕ್ತಿಯ ಆಕ್ರೋಶದ ಮುಂದೆ ದೊಡ್ಡ ದೊಡ್ಡ ಸರ್ಕಾರಗಳೇ ಮಂಡಿಯೂರಿದೆ. ಈಗ ಭಾರತದಲ್ಲೂ ಅಂತಹದ್ದೇ ಒಂದು ಆಡಳಿತ ವಿರೋಧಿ ಒಳಹರಿವು ಕಾಣಿಸ್ತಾ ಇದೆ. ಭಾರತದಲ್ಲಿ ನಿರುದ್ಯೋಗ ಅನ್ನೋದು ಕೇವಲ ಒಂದು ಅಂಕಿ ಅಂಶ ಅಲ್ಲ. ಪೋಷಕರು ತಮ್ಮ ಹೊಟ್ಟೆ ಕಟ್ಟಿ ಸಾಲ ಸೂಲ ಮಾಡಿ ಮಕ್ಕಳನ್ನ ಓದಿಸ್ತಾರೆ. ಆದ್ರೆ ಪದವಿ ಮುಗಿಸಿ ಹೊರಬಂದ ಯುವಕರಿಗೆ ಯೋಗ್ಯವಾದ ಕೆಲಸ ಸಿಗ್ತಾ ಇಲ್ಲ. ಒಂದ್ ಕಡೆ ಉದ್ಯೋಗಗಳ ಕೊರತೆ, ಇನ್ನೊಂದ್ ಕಡೆ ಇರುವಂತಹ ಪರೀಕ್ಷೆಗಳು ಸಹ ಭ್ರಷ್ಟಾಚಾರದ ನೆರಳು. ಈ ನಿರಂತರ ಹತಾಶೆ ಯುವಕರಲ್ಲಿ ಒಂದ್ ರೀತಿಯ ಆಳವಾದ ಆಕ್ರೋಶವನ್ನು ಹುಟ್ಟಾಕಿದೆ. ಯುವ ಜನರನ್ನ ಜಿರಳೆಗಳಿಗೆ ಹೋಲಿಸಿದಾಗ ಆ ಆಕ್ರೋಶ ಒಂದು ಕಿಡಿ ಸಿಕ್ಕಂತಾಯ್ತು. ಸೊ ನಾವು ಜಿರಳೆಗಳಾದ್ರೆ ಕತ್ತಲಿಯಲ್ಲೂ ನಾವು ಬದುಕಬಲ್ಲೆವು, ಯಾವುದೇ ಪರಿಸ್ಥಿತಿಯನ್ನು ನಾವು ತಡೆದುಕೊಳ್ತೇವೆ ಮತ್ತು
ವ್ಯವಸ್ಥೆಯ ಕೊಳಕನ್ನ ಎತ್ತಿ ತೋರಿಸ್ತೇವೆ ಅನ್ನೋ ಧಾಟಿಯಲ್ಲಿ ಯುವಕರು ಉತ್ತರವನ್ನ ನೀಡ್ತಿದ್ದಾರೆ. ಈ ಹೋರಾಟಕ್ಕೆ ಕೇವಲ ನಿರುದ್ಯೋಗಿ ಯುವಕರು ಮಾತ್ರ ಅಲ್ಲ, ಅವರ ಪೋಷಕರು ಮತ್ತು ಸಾರ್ವಜನಿಕರಿಂದಾನೂ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳ ಭವಿಷ್ಯದ ಆತಂಕ ಇದೆ. ಸೊ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಡಿಜಿಟಲ್ ಕ್ರಾಂತಿ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗದೇನೆ ಸಮಾಜಮುಖಿ ಕಾರ್ಯಗಳಿಂದಾನು ಪ್ರೇರಣೆ ಆಗ್ತಾ ಇದೆ. ಸಮಾಜದ ಕಣ್ಣಿಗೆ ನಾವು ಕೇವಲ ಜಿರಳೆಗಂತೆ ಕಂಡ್ರೆ ಅದೇ ಜಿರಳೆಗಳ ವೇಷ ಧರಿಸಿ ವ್ಯವಸ್ಥೆಯ ಕೊಳಕನ್ನು ನಾವು ಸ್ವಚ್ಛಗೊಳಿಸ್ತೇವೆ ಅಂತ ಸಾರಿದ ದೆಹಲಿಯ ಕೆಲವು ಯುವಕರು ಜಿರಳೆಗಳ ಮುಖವಾಡ ಮತ್ತು ವೇಷ ಧರಿಸಿ ಯಮುನಾ ನದಿಯ ದಂಡಿಯಲ್ಲಿದ್ದಂಥ ಕಸವನ್ನು ಸ್ವಚ್ಛಗೊಳಿಸುವ ಮೂಲಕ ವೈರಲ್ ಹೇಳಿಕೆಯನ್ನು ಸೃಜನಾತ್ಮಕವಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಸೊ ಈ ಅಪರೂಪದ ಪ್ರತಿಭಟನೆ ಇಂಟರ್ನೆಟ್ ನಲ್ಲಿ ತೀವ್ರ ಸಂಚಲನವನ್ನ ಮೂಡಿಸ್ತಾ ಇದ್ದಂತೆ ದೇಶದ ಇತರೆಡೆಗಳಲ್ಲೂ ಸಹ ಜಿರಳೆ ಹೆಸರಲ್ಲಿ ಇಂತಹದೇ ಸತ್ಕಾರ್ಯಗಳು ಶುರುವಾಗಿದೆ. ಮುಂಬೈನ ಕೆಲವು ಯುವಕರು ಜಿರಳೆ ಲೋಗೋ ಇರುವಂತಹ ಟಿ ಶರ್ಟ್ ಧರಿಸಿ ನಗರದ ಬೀದಿ ಬದಿಯ ಗೋಡೆಗಳ ಮೇಲಿದ್ದ ಕಸದ ರಾಶಿಗಳನ್ನ ಸ್ವಚ್ಛಗೊಳಿಸಿ ಗಿಡಗಳನ್ನ ನೆಡ್ತಾ ಇದ್ರೆ, ಇತ್ತ ಬೆಂಗಳೂರಲ್ಲಿ ಕಾಕ್ರೋಚ್ ಸೇನೆ ಅನ್ನೋ ಹೆಸರಲ್ಲಿ ನಿರುದ್ಯೋಗಿ ಯುವಜನರು ಒಟ್ಟಾಗಿ ಸೇರಿ ಸರ್ಕಾರಿ ಶಾಲೆಗಳ ಆವರಣಗಳನ್ನ ಸ್ವಚ್ಛಗೊಳಿಸುವ ಕಾಯಕಕ್ಕೆ ಕೈ ಹಾಕಿದ್ದಾರೆ. ಸೊ ತಮಗೆ ಬಂದ ಅಪಮಾನವನ್ನೇ ಸಮಾಜದ ಹಿತಕ್ಕಾಗಿ ಧನಾತ್ಮಕ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇರುವಂತಹ ಯುವ ಪೀಳಿಗೆಯ ಈ ವಿಶಿಷ್ಟ ಸೇವೆ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಸೊ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಹೆಸರಿನ ಹಿಂದಿರುವಂತಹ ಆಶಯ ಮತ್ತು ಆಕ್ರೋಶ ಮಾತ್ರ 100ಕ್ಕೆ 100 ಸತ್ಯ. ಇದನ್ನ ಕೇವಲ ಒಂದು ಇಂಟರ್ನೆಟ್ ಟ್ರೆಂಡ್ ಅಂತ ನಿರ್ಲಕ್ಷಿಸಿದ್ರೆ ಇದು ಆಳುವ ಸರ್ಕಾರಗಳಿಗೆ ಮತ್ತು ಇಡೀ ವ್ಯವಸ್ಥೆಗೆ ದೊಡ್ಡ ಮುಳುವಾಗುವ ಸಾಧ್ಯತೆ ಇದೆ. ಯುವಶಕ್ತಿ ಜಾಗೃತಗೊಂಡ್ರೆ ಮತ್ತು ಅವರ ಆಕ್ರೋಶದ ಕಟ್ಟೆ ಹೊಡೆದ್ರೆ ಏನಾಗಬಹುದು ಅನ್ನೋದಕ್ಕೆ ಈ ಚಳುವಳಿಯೇ ಮುನ್ಸೂಚನೆ. ಡಿಜಿಟಲ್ ಪರದೆಯಿಂದ ಆರಂಭವಾದಂಥ ಈ ಜಿರಳೆ ಕ್ರಾಂತಿ ಭಾರತದ ಶಿಕ್ಷಣ ಮತ್ತು ಉದ್ಯೋಗ ವ್ಯವಸ್ಥೆಯಲ್ಲಿ ತರಬೇಕಾದಂಥ ತುರ್ತು ಸುಧಾರಣೆಗಳನ್ನು ಇಡೀ ದೇಶಕ್ಕೆ ಗಟ್ಟಿಯಾಗಿ ನೆನಪಿಸ್ತಾ ಇದೆ. ಕೊನೆಗೂ ಯುವಜನರು ತಮಗಾಗಿ ಮತ್ತು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತೋಕೆ ಶುರು ಮಾಡಿದ್ದಾರೆ ಅನ್ನೋದು ಈ ವಿದ್ಯಮಾನದ ಧನಾತ್ಮಕ ಅಂಶ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.